ನಮಸ್ಕಾರ ಗೆಳೆಯರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ರೀತಿಯ ತಿರುವು ಪಡೆದಿದೆ. ಈಗ ಈ ಪ್ರಕರಣದ ಸಂಚುಕೋರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎನ್ನುವ ಒಂದು ತಿರುವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದು, ಪ್ರಜ್ವಲ್ ಮಾಡಿದ್ದಕ್ಕಿಂತ ಕುಮಾರಸ್ವಾಮಿ ಅವರು ಮಾತಾಡಿದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಟ್ವಿಸ್ಟ್ ಕೊಡುವಂತಹ ಪ್ರಯತ್ನ ನಡೀತಿರುವುದು ಈ ಒಟ್ಟಾರೆ ವಿದ್ಯಮಾನಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಿದೆ. ರಾಜಕೀಯದ ಮೇಲಾಟದ ಮಧ್ಯೆ ಪ್ರಜ್ವಲ್ನಿಂದ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳ ನೋವು, ಆಕ್ರಂದನ, ಅದು ಆಕ್ರಂದನವಾಗಿಯೇ ಉಳಿತಾ ಇದೆ. ಮತ್ತು ಹೀಗೆ ರಾಜಕೀಯ ಸಂಘರ್ಷ ಮುಂದುವರೆದ್ರೆ ನೊಂದವರಿಗೆ ನ್ಯಾಯ ಸಿಗುತ್ತಾ ಅನ್ನುವ ಪ್ರಶ್ನೆ ಕೂಡ ಉಂಟಾಗಿದೆ. ಇಲ್ಲಿ ಎಲ್ಲ ಕಡೆ JDS ಪ್ರತಿಭಟನೆ ನಡೆಸ್ತಿದೆ. ಶಿವಕುಮಾರ್ ಅವರು ತಲೆದಂಡ ಆಗಬೇಕು ಅಂತ ಒತ್ತಾಯಿಸ್ತಿದೆ. ಅಂದ್ರೆ ಒಂದು ಪ್ರತಿಭಟನೆಯ ಮೂಲಕ ಒಂದು ತನಿಖೆಯನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯವೇ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಗ್ಧರು ಅಲ್ಲ ಮತ್ತು ಅವರಿಗೇನು ಗೊತ್ತಿಲ್ಲ ಅನ್ನೋ ಥರನೂ ಅಲ್ಲ. ರಾಜಕಾರಣವೂ ಚೆನ್ನಾಗಿ ಗೊತ್ತು, ಆಡಳಿತವೂ ಚೆನ್ನಾಗಿ ಗೊತ್ತು, ಸಾರ್ವಜನಿಕ ಬದುಕಲ್ಲಿ ಇರಬೇಕಾದಂತಹ ನೈತಿಕತೆಯ ರೀತಿ, ನೀತಿ, ನಡವಳಿಕೆ ಎಲ್ಲವೂ ಕೂಡ ಅವರಿಗೆ ಚೆನ್ನಾಗಿ ಗೊತ್ತು. ಆದರೂ ಕೂಡ ಇವತ್ತು ಅವರು ಸುದ್ದಿಗೋಷ್ಠಿಯನ್ನ ಕರೆದು ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಮಾತನಾಡಿದ ರೀತಿ ಇದೆಯಲ್ಲ, ಅದು ಇಡೀ ವಿದ್ಯಮಾನಗಳಿಗೆ, ಇಡೀ ಒಂದು ಅಮಾನವೀಯ ಅಮಾನುಷ ಘಟನೆಗಳಿಗೆ ಒಂದು ಹೊಸ ತಿರುವು ಕೊಡುವ ರೀತಿಯಲ್ಲಿ ಮತ್ತು ರಾಜಕೀಯ ರಂಗು ಕೊಡುವ ರೀತಿಯಲ್ಲಿ ಇತ್ತು. ಅವರು ಪ್ರಮುಖವಾಗಿ ಅಲ್ಲಿ ಪ್ರಸ್ತಾಪಿಸಿದ್ದು ಒಂದು SIT ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದನ್ನ ಬಲವಾಗಿ ಅವರು ಪ್ರತಿಪಾದಿಸಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಿಂದ ಈ ತನಿಖೆಯನ್ನ ಬೇರ್ಪಡಿಸಿ CBIಗೆ ಕೊಡುವ ಉದ್ದೇಶ ಪ್ರಯತ್ನ ನಡೆದಿದೆಯಾ ಎನ್ನುವ ಒಂದು ಪ್ರಶ್ನೆ ಅವರ ಮಾತುಗಳಿಂದ ವ್ಯಕ್ತ ಆಗ್ತಾ ಇತ್ತು. ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ದೇನು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, SIT, ವಿಶೇಷ ತನಿಖಾ ತಂಡ, ಅದನ್ನು ಅವರು ಹೇಳ್ತಾರೆ. ಎಸ್ ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಎಸ್ ಅಂದ್ರೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಅಂದ್ರೆ ತನಿಖಾ ತಂಡಕ್ಕೆ ರಾಜಕೀಯ ಸ್ವರೂಪವನ್ನ ತಂದುಕೊಡುವಂತಹ ಯತ್ನ ಅಥವಾ ತನಿಖಾ ತಂಡದ ಮೇಲೆಯೇ ರಾಜಕೀಯ ಒತ್ತಡ ಇದೆ ಅನ್ನೋದನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು. ಅವ್ರು ಪ್ರತಿ ಹಂತದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದು, ಪ್ರಜ್ವಲ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಪ್ರಜ್ವಲ್ನ ನಾನು ಖಂಡಿತ ಸಮರ್ಥನೆ ಮಾಡ್ಕೋತಿಲ್ಲ ಮತ್ತು ಪ್ರಜ್ವಲ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋದನ್ನ ಪದೇ ಪದೇ ಹೇಳಿದ್ರು. ಆದರೆ ಮಾತಾಡ್ತಾ ತನಿಖೆಯ ರೀತಿಯನ್ನ ಪ್ರಶ್ನೆ ಮಾಡಿದ್ರು ಮತ್ತು ಇಡೀ ಪ್ರಕರಣಕ್ಕೆ CM ಮತ್ತು DCM ಕಾರಣ ಅನ್ನೋದನ್ನ ರಿಜಿಸ್ಟರ್ ಮಾಡಿದ್ರು. ಇಲ್ಲಿ ಅದಕ್ಕೆ ಪೂರಕವಾಗಿ DK ಶಿವಕುಮಾರ್ ಅವರು ಶಿವರಾಮೇಗೌಡರ ಮೊಬೈಲ್ ಮೂಲಕ ಕಾರ್ತಿಕ್ ಜೊತೆಗೆ ಮಾಡಿರುವ ಆಡಿಯೋವನ್ನು ಇದಕ್ಕೆ ಸಪೋರ್ಟಿಂಗ್ ಆಗಿ ತಗೊಂಡು ಇಡೀ ರಾಜ್ಯದ ಜನರ ಮುಂದೆ ಪ್ರಜ್ವಲ್ ಮಾಡಿರುವ ಅವಾಂತರ ಮತ್ತು ಅಮಾನುಷ ದೌರ್ಜನ್ಯದ ವಿಡಿಯೋ ರಾರಾಜಿಸ್ತಿದೆ ಮತ್ತು ಈ ಪ್ರಕರಣದ ಬಗ್ಗೆ ಚರ್ಚೆ ನಡೀತಿದೆ. ಸಾರ್ವಜನಿಕ ಬದುಕಲ್ಲಿ ಇದೇನಿದು ಹೀಗೆ ರಾಜಕೀಯ ಹೋಗ್ತಿದೆಯಲ್ಲ ಅನ್ನುವಂತಹ ದಿಗ್ಭ್ರಮೆಯ ವಾತಾವರಣ ಉಂಟಾಗ್ತಿದೆ. ಇವರು ಒಂದು ಆಡಿಯೋವನ್ನ ಇಟ್ಕೊಂಡು ಅದಕ್ಕೆ ಶಿವಕುಮಾರ್ ಕಾರಣ ಅನ್ನುವಂತಹ, ಸಿದ್ದರಾಮಯ್ಯ ಕಾರಣ ಅನ್ನುವಂತಹ ಲಿಂಕ್ ಅನ್ನ ಕೊಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅವ್ರಿಗೆ ಯಾವುದು ಗೊತ್ತಿಲ್ಲ ಅಂತೇನಿಲ್ಲ ಮತ್ತು ಇದನ್ನ ಮಾಡೋದ್ರ ಮೂಲಕ ಇವತ್ತು ಅವರು ಒಂದು ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡುವಂತಹ ಪ್ರಯತ್ನ ಕೂಡ ಮಾಡಿದ್ದು ವಿಶೇಷ. ನಾನು SIT ಕೊಟ್ಟಾಗ ಬ್ರದರ್, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅಂದ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡು ಅಂತ ಕೇಳಿದ್ರು, ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ,
ಮನೆಗೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ. ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ. ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ. ತನಿಖೆ ಪಾರದರ್ಶಕವಾಗಿ ಮಾಡಿ, ಅದ್ರಲ್ಲಿ ನನ್ನ ಎರಡನೇ ಮಾತಿಲ್ಲ. ಅವರು ಬುದ್ಧಿವಂತ ರಾಜಕಾರಣಿಯೂ ಹೌದು, ಅನುಭವಿ ರಾಜಕಾರಣಿಯೂ ಹೌದು, ಮತ್ತು ಪ್ರತಿಯೊಂದು ಸ್ಟೇಟ್ಮೆಂಟಿನ ಹಿಂದೆ ಲೆಕ್ಕಾಚಾರ ಇಟ್ಕೊಂಡು ಮಾಡುವಂತಹ ರಾಜಕಾರಣಿಯೂ ಹೌದು. ಮತ್ತು ಈಗಿನ ಕ್ಲಿಷ್ಟಕರ ಸಂದರ್ಭದಲ್ಲಿ ಅವರು ಇದನ್ನ ಮಾಡಲೇಬೇಕಾಗಿತ್ತು. ಅಂದ್ರೆ ಅವರು ಈ ತರ ಮಾಡೋದ್ರ ಮೂಲಕ, ಜೊತೆಗೆ ಕಾರ್ಯಕರ್ತರನ್ನ ಪ್ರತಿಭಟನೆಗೆ ಕರೆ ಕೊಡೋದ್ರ ಮೂಲಕ, ಇದನ್ನ ರಾಜಕೀಯ ಪ್ರಕರಣ ಅಂತ ಪರಿಗಣಿಸಿ ಪ್ರತಿಭಟನೆಗೆ ಕರೆ ಕೊಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಅನ್ನು ಮಾಡಬಹುದು. ಜೊತೆಗೆ ಕಾರ್ಯಕರ್ತರಲ್ಲಿ ಉಂಟಾಗಿದ್ದ ಮುಜುಗರ ಅಥವಾ ಕಾರ್ಯಕರ್ತರಲ್ಲಿ ಉಂಟಾಗಿದ್ದಂತಹ ಬೇಸರ, ಏನಪ್ಪಾ ನಮ್ಮ ಲೀಡರ್ ಹಿಂಗ್ ಮಾಡ್ಬಿಟ್ಟಿದ್ರಲ್ಲ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ ಅವರಲ್ಲಿ ನೈತಿಕತೆಯನ್ನು ತುಂಬುವಂತಹ ಯತ್ನ. ಶಿವಕುಮಾರ್ ಹೆಸರು ತಂದ್ಬಿಟ್ಟು ಸಂಚು, ಕಾಂಗ್ರೆಸ್ಸಿನ ಸಂಚು, ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಈ ಒಂದು ವಿಡಿಯೋ ಪ್ರಕರಣಗಳನ್ನ ಅದನ್ನ ಒಂಚೂರು ಪಕ್ಕಕ್ಕೆ ಮರೆಮಾಚಿ ಅದನ್ನ ಮೀರಿ ಡಿ.ಕೆ. ಶಿವಕುಮಾರ್ ಅನ್ನು ತರುವಂತಹ ಒಂದು ಪೊಲಿಟಿಕಲ್ ತಂತ್ರ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತು. ಈಗ ಕುಮಾರಸ್ವಾಮಿ ಅವರ ಮಾತಿನ ಒಂದು ತುಣುಕನ್ನ ನೋಡೋಣ. ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನಿಮ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ರು ಡೈರೆಕ್ಷನ್. ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನು ಆ ಕಾರ್ತಿ ಕೂಡ ಹೇಳಿದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ. ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ನಾನು ಹಾಗೂ ಕೇಳಿದೆ, ಏನೋ ಮಲೇಷ್ಯಾ ಕಳಿಸೋನೆ ಅಂತ ಒಂದು ಗುಮಾನಿ ಇದೆಯಲ್ಲಪ್ಪ, ಎಲ್ಲಿಟ್ಟಿದ್ದೀರಿ ಅಂತ. ಅದಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಅದೇನೋ ತೋಟದ ಮನೆ ಗೀಟದ ಮನೆ ಅಂದರು. ತಮಾಷೆ. ರೇವಣ್ಣ ಅವರು ಅರೆಸ್ಟ್ ಆದಾಗ ಅಯ್ಯೋ ನಾನು ಇದೇನು ಚರ್ಚೆ ಮಾಡಲ್ಲಪ್ಪ, ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಅವರು ಏನೋ ಈ ನೆಲದ ಕಾನೂನು ಉಪ್ಪಿನ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ, ಅದಕ್ಕೂ ನನ್ನ ಸಹಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳೇನು ಹೇಳ್ತಾರೆ? ಹೌದಾ, ಅರೆಸ್ಟ್ ಆಯ್ತಾ? ನನ್ನ ವಿಷಯ ಗೊತ್ತಾಗಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದನ್ನ ಈ ಮುಖ್ಯಮಂತ್ರಿ ಹೇಳ್ತಾರೆ. ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ, ಅದಕ್ಕೆ ನಿಮ್ಮ ಮುಂದೆ ಇಡ್ತೇನೆ. ಎಲ್ಲಿದ್ದಾನೆ ಕಾರ್ತಿಕ್? SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ತನಿಖೆ ಮಾಡ್ತಾ ಇರೋರು, ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? ಕುಮಾರಸ್ವಾಮಿ ಅವರ ಮಾತಿನ ತುಣುಕನ್ನ ನಾವು ನೋಡಿದ್ವಿ. ಅವರು ಕೇಳೋದು ಕೆಲವು ಪ್ರಶ್ನೆ ಒಂದು ಜಿನೇನಾಗೆ ಇದೆ. ಪೂರ್ತಿ ಅವರು ಸಂಪೂರ್ಣವಾಗಿ ರಾಜಕೀಯ ಮಾತಾಡಿದ್ರು ಅಂತ ಹೇಳೋದಕ್ಕೆ ಹೋಗಲ್ಲ. ಕೆಲವು ಪ್ರಶ್ನೆಗಳು ಜನೇನಾಗಿದೆ. ಅಂದ್ರೆ ಒಂದು ಪೆನ್ ಡ್ರೈವ್ ನ ಕಾರಣವಾದಂತಹ ಸಂಸತ್ ಸದಸ್ಯ ಮತ್ತು ಅದರಲ್ಲಿ ಪಾಲ್ಗೊಂಡಂತಹ ಹೆಣ್ಣು ಮಕ್ಕಳ ಬದುಕು ಒಂದ್ ಕಡೆ ಆದರೆ, ಎರಡನೇದು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತು ಅದರಲ್ಲಿರೋ ಹೆಣ್ಮಕ್ಳ ಮಾನ ಮರ್ಯಾದೆ ಘನತೆಯನ್ನ ತೆಗೆದಂತಹ ರೀತಿ ಅಷ್ಟೇ ಅಮಾನುಷ್ಯ. ಅದನ್ನು ಕೂಡ ಅವರು ಹೇಳಿದ್ರು, ಅದನ್ನು ಒಪ್ಪೋ ಮಾತು. ಕುಮಾರಸ್ವಾಮಿ ಅವರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಎಲ್ಲದನ್ನು ಅವನು ತಳ್ಳಾಕೋದಲ್ಲ, ಅದನ್ನು ಒಪ್ಪೋ ಮಾತು. ಇದಕ್ಕೆ ಸಂಬಂಧಪಟ್ಟಂತೆ 21ನೇ ತಾರೀಕೆ ಹಾಸನ ಪೊಲೀಸ್ ಠಾಣೆಯಲ್ಲಿ ಒಂದು ಗುಂಪು ದೂರನ್ನ ದಾಖಲು ಮಾಡಿದೆ. ಆ ದೂರಿನ ಅನುಸಾರ 5 ನವೀನ್ ಗೌಡ ಎಂಬಾತ ಸೇರಿ ಒಟ್ಟು 5 ಜನರ ಮೇಲೆ ದೂರು ದಾಖಲಾಗಿದೆ. ಈ ದೂರು ದಾಖಲಾಗಿದ್ರೂ ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ಜರುಗಿಸಿಲ್ಲ. ಅವ್ನು ಯಾವುದೋ ಫೋನಲ್ಲಿ 700 ಪೆನ್ ಡ್ರೈವ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ಹೇಳೋ ಅಂಥದ್ದು ಒಂದು ವಿಡಿಯೋ ಆಡಿಯೋ ಕ್ಲಿಪ್ ಅನ್ನ ಅವರು ಇವತ್ತು ಪ್ರೆಸೆಂಟ್ ಮಾಡಿದ್ರು. ಆವತ್ತನೇ ಕ್ರಮವನ್ನ ಕೈಗೊಂಡಿದ್ದಿದ್ರೆ ಇದು ಸರ್ಕ್ಯುಲೇಟ್ ಆಗಿ ಅಲ್ಲಿ ಆ ಹೆಣ್ಮಕ್ಳಿಗೆ ಸಾರ್ವಜನಿಕ ಬದುಕಲ್ಲಿ ಡ್ಯಾಮೇಜ್ ಆಗೋದು ತಪ್ಪ ಇತ್ತು ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಅದಕ್ಕೋಸ್ಕರ ಅವರು ಕೆಲವು ಫೋಟೋಗಳ ಪ್ರದರ್ಶನ ಮಾಡಿದ್ರು. ನವೀನ್ ಗೌಡ ಎಂಬಾತನ ಫೋಟೋವನ್ನ, ಹೆಚ್ಚು ಫೋಟೋಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೆ ಇರುವಂತಹ ಫೋಟೋವನ್ನ ಅವರು ಪ್ರದರ್ಶನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಏನು ಹೇಳಲಿಲ್ಲ ಅಂದ್ರೂ ಕೂಡ
ಪರೋಕ್ಷವಾಗಿ ಇಲ್ಲಿ ಯಾರೆಲ್ಲ ಸೇರಿರಬಹುದು ಅನ್ನುವ ಒಂದು ಇಂಗಿತ ಬರುವ ರೀತಿಯಲ್ಲಿ ಆ ಫೋಟೋವನ್ನು ಪ್ರೆಸೆಂಟ್ ಮಾಡಿದ್ದು ವಿಶೇಷ. ಇದು ಒಂದು ಭಾಗ. ಇನ್ನೊಂದು, ಸಂತ್ರಸ್ತರು ಅಲ್ಲಿ ಕೊಡ್ತಿರುವಂತಹ 4 ಗೋಡೆಗಳ ನಡುವೆ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ನ ಸೆಲೆಕ್ಟಿವ್ ಪೋರ್ಷನ್, ಆಯ್ದ ಭಾಗಗಳನ್ನ ಮಾಧ್ಯಮಕ್ಕೆ ಲೀಕ್ ಮಾಡಲಾಗ್ತಿದೆ. ಈಗ ಮಾಧ್ಯಮ ಬೆನ್ ಬಿದ್ದಿರುತ್ತೆ, ಸಂತ್ರಸ್ತರು ಏನ್ ಹೇಳಿದ್ರು ಆಫ್ ದಿ ರೆಕಾರ್ಡ್ ಅಂತ ಕೆದಕೊಂಡು ಅವರವರ ಮೂಲಗಳ ಪ್ರಕಾರ ಸ್ಟೋರೀಸ್ ಅನ್ನ ತೆಗೆದು ಅವರವರ ಮಾಧ್ಯಮದಲ್ಲಿ ಹಾಕೊಳ್ಳುವಂತಹ ಪದ್ಧತಿ ಲಗಾಯತಿನಿಂದ ಜಾರಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಕೆಲವರು ಅದನ್ನು ಇನ್ಫಾರ್ಮೇಶನ್ ಕೊಡ್ತಾರೆ, ಕೆಲವರು ಕೊಡಲ್ಲ. ಗನ್ ಪಾಯಿಂಟ್ ಅಲ್ಲಿ ಒಬ್ಬ ಸಂತ್ರಸ್ತೆಯನ್ನ ಗನ್ ಪಾಯಿಂಟ್ ಅಲ್ಲಿ ಅವರನ್ನ ಅತ್ಯಾಚಾರ ಮಾಡಲಾಯಿತು ಅನ್ನೋ ಮಾಹಿತಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ. ಅಂದ್ರೆ ತಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಒಂದು ಸೆಲೆಕ್ಟೆಡ್, ಈ ಘಟನೆಯಲ್ಲಿ ಸೆಲೆಕ್ಟೆಡ್ ಪೋರ್ಷನ್ ಅನ್ನ ಮಾಧ್ಯಮಗಳಿಗೆ ಲೀಕ್ ಮಾಡಲಾಗ್ತಿದೆ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಮತ್ತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಮೊದಲನೆಯ ಕಂಪ್ಲೇಂಟು ಹಾಸನದಲ್ಲಿ ಲಾರ್ಜ್ ಆಯ್ತು, ಆದ್ರೂ ಕೂಡ ತಯಾರಾಗಿದ್ದು ಬೆಂಗಳೂರಲ್ಲಿ ಅಂತ ಹೇಳ್ತಾರೆ. ಇದು ಅವರ ವಾದಕ್ಕೆ ಸಪೋರ್ಟಿಂಗ್ ಆಗಿ ಅವ್ರು ಕೊಡುವಂತಹ ಸಂಗತಿಗಳು. ಈಗ ಒಂದು ಪ್ರಕರಣದಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇದೆ ಅಂತಂದ್ರೆ ಅದನ್ನ ಕ್ವಶನ್ ಮಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇದ್ದೇ ಇರುತ್ತೆ, ಅದನ್ನ ಪ್ರಶ್ನೆ ಮಾಡಬಹುದು. ಆದರೆ ಈ ಘಟನೆಯನ್ನೇ ಸಂಪೂರ್ಣವಾಗಿ ತಳ್ಳುವ ಮೂಲಕ ಅಥವಾ ಪ್ರೊಟೆಸ್ಟ್ ಅನ್ನ ಮಾಡೋದ್ರ ಮೂಲಕ ವಿದ್ಯಮಾನವನ್ನ ಅದನ್ನ ಡಿಫ್ಯೂಸ್ ಮಾಡಬಹುದು ಅಥವಾ ತನ್ನ ಕಡೆಗೆ ತಿರ್ಸ್ಕೋಬಹುದು ಅನ್ನುವಂತಹ ರಾಜಕಾರಣ ಇದೆಯಲ್ಲ, ಇಂತಹ ಸಬ್ಜೆಕ್ಟ್ ಅಲ್ಲಿ ಹೆಣ್ಮಕ್ಳ ಮಾನ ಮರ್ಯಾದೆಯ ವಿಚಾರದಲ್ಲಿ ಒಬ್ಬ ಸಂಸದ ತಾನೊಬ್ಬ ಸಂಸದ ಎನ್ನುವ ಘನತೆಯನ್ನ ಮರೆತು ಮೃಗದ ರೀತಿಯಲ್ಲಿ ವರ್ತಿಸಿರುವಂತಹ ಸಂದರ್ಭದಲ್ಲಿ ಬರೀ ರಾಜಕಾರಣನೇ ಯಾರಿಗೂ ಇಂಪಾರ್ಟೆಂಟ್ ಆಗಬಾರ್ದು. ಇಂತಹ ಘಟನೆಯಲ್ಲಿ ಇಂತಹ ಘಟನೆಗೋಸ್ಕರನಾದರೂ ಕೂಡ ಅದು ಶಿವಕುಮಾರರ ಇರಲಿ, ಅದು ಕುಮಾರಸ್ವಾಮಿ ಅವರಲ್ಲಿ ಇರಲಿ, ರಾಜಕಾರಣ ಪಕ್ಕಕ್ಕಿಟ್ಟು ಮಾನವೀಯತೆಯನ್ನು ವರ್ತಿಸಬೇಕು. ಕುಮಾರಸ್ವಾಮಿಯವರಿಗೂ ಅನ್ವಯ ಇದು, ಮಾನವೀಯತೆಯಿಂದ ವರ್ತಿಸಬೇಕು. ಅವ್ರು ಎತ್ತಿರುವ ಪ್ರಶ್ನೆಗಳು, ಅದರಲ್ಲೂ ಆ ಒಂದು ಪೆನ್ ಡ್ರೈವ್ ಅನ್ನ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋ ಗುಂಪನ್ನ ಇಲ್ಲಿವರೆಗೆ ಬಂಧಿಸದಲ್ಲೇ ಇರೋದು ಕೂಡ ಅದು ಮುಖ್ಯವಾದಂತಹ ಸಂಗತಿ. ಅವ್ರನ್ನ ಪತ್ತೆ ಹಚ್ಚಬೇಕಿತ್ತು, ಪತ್ತೆ ಹಚ್ಚೋದ್ರಲ್ಲಿ ವಿಳಂಬ ಆಗಿದೆ, ಅದು ಒಪ್ಪುವ ವಿಚಾರ. ಆದ್ರೆ ಅದೊಂದೇ ಇಟ್ಕೊಂಡು ಅದು ಒಂದರಲ್ಲೇ ವೈಫಲ್ಯ ಆಗಿದೆ ಅನ್ನೋ ಇಟ್ಕೊಂಡು ಇಡೀ SIT ಪ್ರಶ್ನೆ ಮಾಡೋದು ಅಥವಾ ಆ ಇಡೀ ಹೆಣ್ಮಕ್ಳ ಮೇಲಿನ ದೌರ್ಜನ್ಯವನ್ನ ಪಕ್ಕಕ್ಕೆ ಸರಿಸಿ ರಾಜಕೀಯ ವಿಜೃಂಭಿಸಿ ಅಂತ ಮಾಡೋದು ಅದು ಉತ್ತಮ ರಾಜಕೀಯವಾದಂತಹ ಒಂದು, ಅದರಲ್ಲೂ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ತೆಗೆದುಕೊಳ್ಳುವಂತಹ ಇಂಥದ್ದೊಂದು ಮಾತು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೀಗ ಸಾರ್ವಜನಿಕ ವಲಯದಲ್ಲಿ ಮುಖ್ಯವಾಗಿ ಚರ್ಚೆಗೆ ಬರ್ತಿರುವಂತಹ ವಿಚಾರ. ನಾವಾದರೂ ಈ ಒಂದು ವಿಚಾರದ ಬಗ್ಗೆ ಹೇಳೋದು ಇಷ್ಟೇ. ಇದನ್ನು ಇವತ್ತು ಆಲ್ರೆಡಿ ಇನ್ನಿಬ್ಬರು ಮಹಿಳೆಯರು SIT ಮುಂದೆ ದೂರನ್ನ ಕೊಟ್ಟಿರುವಂಥದ್ದು, ತಮಗೆ ಬೆದರಿಸಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಬೆದರಿಸಿ ತಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಳ್ಳಾಯ್ತು ಎನ್ನುವ ಅರ್ಥದಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಈಗ ಪ್ರಜ್ವಲ್ ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸರು ಮುಂದೆ ಬಂದಿಲ್ಲ. ಅವರು ಮೋಸ್ಟ್ಲಿ ಚುನಾವಣೆ ಮುಗಿಲಿ ಅಂತ ಕಾಯ್ತಿದ್ದನ್ನು ಬಂದಿಲ್ಲ. ಅವ್ರು ಇನ್ನೂ ಬರಬೇಕಾಗಿದೆ. ಅವರು ಬಂದ್ರೆ ಅವ್ರ ತಂದೆಗೆ ಬೇಲ್ ಸಿಗೋದ್ರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಮಗ ಸರೆಂಡರ್ ಆಗಿದ್ದಾನೆ ಬಿಡಿ ಅನ್ನೋದ್ರ ಆಗುತ್ತೆ. ಇನ್ನು ಈ ಥರದ್ದೆಲ್ಲ ಬಾಕಿ ಇರಬೇಕಾದ್ರೇನೆ ಬರೀ ರಾಜಕಾರಣವೇ ಇದಕ್ಕೆ ಕಾರಣ ಅಂತ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ದಯವಿಟ್ಟು ಈ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.